ಎಲ್ಲರೂ ನೋಡೋಕ್ಕೆ ಸಾಧುಗಳ ಥರ ಇರ್ತಾರೆ. ಒಳಗಡೆ ಒಂದು ದೊಡ್ಡ ಸಂತೆ ಗುಜ್ಜು 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 ಅಂತ ನಡೀತಾ ಇರುತ್ತೆ. ಅದನ್ನ ವಾಯ್ಸ್ ಆಫ್ ದಿ ಹೆಡ್ ಅಂತಾರೆ. ಆ್ಯಕ್ಚುಲಿ ಅದು ನಾಯ್ಸೇ. ಅದು ಯಾರಿಗೆ ಶಾಂತಿ ಅನ್ನೋದು ಗೊತ್ತಿಲ್ಲ, ಯಾರಿಗೆ ಶಾಂತಿ ಅನುಭವ ಆಗಿಲ್ಲ, ಪರಮಶಾಂತಿ ಒಳಗಿಂದ, ಅವರಿಗೆ ಗೊತ್ತೇ ಇಲ್ಲ ಶಾಂತಿ ಅಂತಂದ್ರದ್ದು ಗೊತ್ತೇ ಇಲ್ಲ. ಅದರಿಂದ ಸಂತೆನಲ್ಲೇ ಇದ್ದು ಅಭ್ಯಾಸ. ಯಾವಾಗಲೂ ಅವರ ಸಂತೆನಲ್ಲಿ ಏನು ನಡೀತಾ ಇದೆ, ಅವರ ಅಭಿಪ್ರಾಯಗಳು, ಅವರ ಐಡಿಯಾಗಳು, ಅವ್ರ ಪರ್ಸೆಪ್ಷನ್ಸು, ಅವ್ರ ಇಂಟರ್ಪ್ರಿಟೇಷನ್ಸು, ಅವ್ರದ್ದೇ ಕಂಡೀಷನ್ಸು ಎಲ್ಲ ತುಂಬಿಕೊಂಡಿದ್ದಾರೆ. ಅಂಥವರು ಯಾವಾಗಲೂ ತಮ್ಮೊಳಗೆ ಮಾತಾಡ್ಕೊಳ್ತಾ ಇರ್ತಾರೆ. ಅಕಸ್ಮಾತ್ ಯಾರೂ ಸಿಗದೇ ಇದ್ದರೆ ಅದೊಂದು ಸತಿ ಹೊರಗಡೆ ಹೇಳಬೇಕು ಅನಿಸಿದಾಗ ಹೇಳೋಕ್ಕಾಗಲ್ಲ. ಅವ್ರದ್ದು ತಲೆಯಲ್ಲಿ ನಡೀತಾ ಇರೋದು. ಅದಕ್ಕೆ ಸಿಕ್ಕಾಪಟ್ಟೆ ಕೂಗಾಡ್ಬಿಡ್ತಾರೆ. ಕಾರಣ ಇಲ್ಲದೆ ಕೂಗಾಡ್ಬಿಡ್ತಾರೆ ಎಲ್ಲರ ಮೇಲೂ. ಇದಕ್ಕೆ ಚಾಟರಿಂಗ್ ಮೈಂಡ್ ಅಂತ ಹೇಳ್ತಾರೆ. ಇದ್ರ ಜೊತೆ ಸಂಭಾಷಣೆ ಚಾಟರಿಂಗ್ ಮೈಂಡ್ ಅಂತ. ಇದರಿಂದ ನಾವು ಹೊರಗೆ ಬರಬೇಕು. ಶಾಂತಿ ಇಂಥ ಮನಸ್ಸಿನಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಶಾಂತಿ ಕಂಡ್ಕೊಂಡ್ಬಿಟ್ರೆ ನಾಯ್ಸ್ ನಿಂತು ಹೋಗುತ್ತೆ, ಇನ್ನರ್ ವಾಯ್ಸ್ ಸ್ಟಾರ್ಟ್ ಆಗುತ್ತೆ. ಅದು ಬ್ಯೂಟಿಫುಲ್.